ಸದ್ಯ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣಾ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣಾದಲ್ಲಿ ವ್ಯಾಪ್ತಿಯಲ್ಲಿ ಪೊಲೀಸು ಬಿಗಿ ಭದ್ರತೆ ಇರುವಂತದ್ದು. ಅಂದ್ರೆ ಇಂದು ಸುಪ್ರೀಂ ಕೋರ್ಟ್ ಬೇಲ್ ಅರ್ಜಿಯನ್ನ ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ ಕೊಲೆ ಆರೋಪಿ ಹಾಗೆ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಸದ್ಯ ಈಗ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಮುಂಭಾಗ ಏನು ಅಭಿಮಾನಿಗಳು ಜಮಾಯಿಸಿರುವಂತದ್ದು. ಹಾಗಾಗಿ ಪೊಲೀಸು ಬಿಗಿ ಭದ್ರತೆ ಈಗ ಕಲ್ಪಿಸಲಾಗಿರುವಂತದ್ದು. ದೃಶ್ಯದಲ್ಲಿ ಕೂಡ ಈಗ ಗಮನಿಸಬಹುದು, ಒಂದು ಕಡೆ ಮಾಧ್ಯಮದವರು, ಇನ್ನೊಂದು ಕಡೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅಭಿಮಾನಿಗಳು ಈಗ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ದರ್ಶನ್ ಅಭಿಮಾನಿ ಆಟೋ ಚಾಲಕರು ಹಾಗೆ ಮಹಿಳಾ ಅಭಿಮಾನಿಗಳು ಈ ಎಲ್ಲ ಸುಮಾರು ಸಾವಿರಾರು ಮಂದಿ ಈಗ ಒಬ್ಬೊಬ್ಬರೇ ಈಗ ಅಂದ್ರೆ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಈಗ ಜಮಾಯಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಟ್ರಾಫಿಕ್ ಪೊಲೀಸ್ ಹಾಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂತದ್ದು. ಅಂದ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗುವಂತದ್ದ ಅಥವಾ ಎಲ್ಲಿ ಜಡ್ಜ್ ಮನೆಗೆ ಕರ್ಕೊಂಡು ಹೋಗುವಂತದ್ದ, ಅಂದ್ರೆ ಎಲ್ಲ ಪ್ರಕ್ರಿಯೆಗಳಾಗತ್ತೆ. ಹಾಗಾಗಿ ಈಗ ಹೆಚ್ಚು ಸಂಖ್ಯೆಯಲ್ಲಿ ಈಗ ಅಭಿಮಾನಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿದ್ರಂತಾನೆ ಹೇಳ್ಬೋದು. ಬಹಳ ಮುಖ್ಯವಾಗಿ ಇಂದು ಬೆಳಗ್ಗೆ ಸುಪ್ರೀಂ ಕೋರ್ಟ್ ಅಂದ್ರೆ ಹೈಕೋರ್ಟ್ ಸಲ್ಲಿಸಿದಂತಹ ಅರ್ಜಿ ಜಾಮೀನು ಅರ್ಜಿ ರದ್ದಾದಂತಹ ಹಿನ್ನೆಲೆಯಲ್ಲಿ ಈಗ ಕೊಲೆ ಆರೋಪಿಗಳು ಈಗ ಸದ್ಯ ಪೊಲೀಸ್ ಠಾಣೆಯ ಒಳಗಡೆ ಇರುವಂತದ್ದು. ಒಂದಷ್ಟು ತನಿಖೆಯನ್ನ ಮಾಡುವಂಥದ್ದು, ವಿಚಾರಣೆ ಮಾಡುವಂಥದ್ದು. ಅದಾದ ನಂತರದಲ್ಲಿ ತದನಂತರ ಪೊಲೀಸು ಭದ್ರತೆಯಲ್ಲಿ ಈಗ ಅವರನ್ನ ಏನು ಜಡ್ಜ್ ಮುಂದೆ ಕರ್ಕೊಂಡು ಹೋಗುವಂತಹ ಎಲ್ಲಾ ಪ್ರಕ್ರಿಯೆಗಳಾಗತ್ತೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಏನೋ ಒಂದಷ್ಟು ವ್ಯಾಪ್ತಿಯಲ್ಲಿ ಈಗ ಪೊಲೀಸು ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನೋ ಪೊಲೀಸರು ಕೂಡ ಹರಸಾಹಸ ಮಾಡ್ತಿರುವಂತದ್ದು. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗ ಪೊಲೀಸ್ ಠಾಣೆ ಸಮೀಪ ಈಗ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಏನು ಕೂಡ ಅನಾಹುತಗಳು ಆಗ್ಬಾರ್ದು, ಅಚಾತುರ್ಯಗಳು ಆಗ್ಬಾರ್ದು ಅಂತ ಹೇಳಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇನ್ನ ಕೆಲವೇ ನಿಮಿಷಗಳಲ್ಲಿ ಈಗ ಮತ್ತೆ ದರ್ಶನ್ ಕೊಲೆ ಆರೋಪಿ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಇನ್ನ ಕೆಲವೇ ನಿಮಿಷಗಳಲ್ಲಿ ಈಗ ಮತ್ತೆ ಸೆರೆಮನೆ ವಾಸವನ್ನ ಅನುಭವಿಸುತ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಣೆಗಳನ್ನ ಈಗ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮಾಡ್ತಾ ಇರುವಂತದ್ದು ಪೊಲೀಸ್ ಅಧಿಕಾರಿಗಳು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.